ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನಿತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಬ್ಲಾಗ್ನ ಸ್ಟಾಪ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ ಆಗೇ ಬಿಟ್ಟಿತ್ತು. ಸೊ ಈ ವಿಡಿಯೋನ ತುಂಬ ದಿನದಿಂದ ಅಪ್ಲೋಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಕೆಲವು ಕೆಲಸಗಳಿಂದ ನಾನು ಇದನ್ನು ಡಿಲೇ ಮಾಡಿದೆ. ಪಾಪುಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು ಕಾಲು. ಸೊ ಅವನಿಗೆ ರೆಸ್ಟ್ ಹೇಳಿದರು. ಒಂದು 15 ಡೇಸ್ ರೆಸ್ಟ್ ಬೇಕಾಗಿತ್ತು ಪಾಪುಗೆ. ಸೊ ನಾನು ಬ್ಲಾಗೆಲ್ಲನೂ ಮಾಡೋದು ಬೇಡ ಸದ್ಯಕ್ಕೆ ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ. ನೆಕ್ಸ್ಟು ಮನೆ ಚೇಂಜ್ ಮಾಡಬೇಕು ಅಂತಲೂ ಒಂದು ಥಾಟ್ ಬಂತು. ಇಮಿಡಿಯೇಟಾಗಿ ಮನೆ ನೋಡೋಣ, ಪಾಪುಗೆ ಫ್ರೀಯಾಗಿ ಆಟಾಡೋದಕ್ಕೆಲ್ಲ ಒಂದು ಸ್ಪೇಸ್ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಮನೆ ಚೇಂಜ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಸೊ ವಿತಿನ್ 1 ವೀಕಲ್ಲೆಲ್ಲ ಮನೆ ಸಿಕ್ತು. ಗೌರಿ ಹಬ್ಬದಷ್ಟರಲ್ಲೇ ಹಾಲುಕ್ಸ್ಕೊಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟು ಶೂನ್ಯ ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಯಾವುದೂ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಗೌರಿ ಹಬ್ಬದ ದಿನವೇ ಒಳ್ಳೆ ದಿನ, ಹಾಲುಕ್ಸ್ಕೊಳ್ಳೋದಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಫೈನಲಿ ಮನೆ ಹುಡುಕಿ ಸಿಂಪಲಾಗೇ ಹಬ್ಬದ ದಿನವೇ ಹಾಲುಕ್ಕಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇನೇ ಗಣೇಶ ಹಬ್ಬ ಇರೋದ್ರಿಂದ ಆವತ್ತೆಲ್ಲ ಸಾಮಾನು ಶಿಫ್ಟ್ ಮಾಡಿಲ್ಲ. ಆಮೇಲೆ ಎಲ್ಲ ಸಾಮಾನು ಶಿಫ್ಟ್ ಮಾಡಿ ಎಲ್ಲ ಸೆಟ್ರೇಟ್ ಮಾಡೋದಕ್ಕೇ ಟೈಮ್ ಆಗೋದು. ಎಲ್ಲನೂ ಸೆಟ್ರೇಟ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೇನಾದರೂ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಒಂದು ಕಂಟಿನ್ಯೂಟಿ ಇರಬೇಕು ಅಂತ ಹೇಳಿ ನಾನು ಬ್ಲಾಗ್ನ ಸ್ಟಾಪ್ ಮಾಡಿ ಇವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ. ಹಿಂದೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾಯಿದ್ರಿ, ನನ್ನ ಬ್ಲಾಗ್ನ ಸಪೋರ್ಟ್ ಮಾಡ್ತಾಯಿದ್ರಿ, ಇನ್ನು ಮುಂದೇನೂ ಹಾಗೆ ಸಪೋರ್ಟ್ ಮಾಡಿ. ಇನ್ಮೇಲೆ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಗೌರಿ ಗಣೇಶ ಹಬ್ಬ ಆದಮೇಲೆ ಎಲ್ಲ ಕಡೆನೂ ಗಣೇಶನ ಕೂರಿಸೋದೇ ಒಂದು ಹಬ್ಬ ಆಗಿರತ್ತೆ. ಇನ್ನು ಭುವನೇಶ್ವರಿ ನಗರದಲ್ಲಿ ಗಣೇಶನ ಕೂರಿಸಿದ್ರು. ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಗಣೇಶನ ಹಬ್ಬನ. ಇಲ್ಲಿ ಪ್ರತಿ ವರ್ಷವೂ ತುಂಬ ಗ್ರ್ಯಾಂಡಾಗಿ ಗಣೇಶನ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಆರ್ಕೆಸ್ಟ್ರಾದಲ್ಲಂತೂ ನನ್ನ ಮಗು ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ದ. ತಾತನ ಜೊತೆ ಎಲ್ಲ ಸೇರ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿದ್ದಾನೆ ಅವನು. ನನ್ನ ಮಗ ಬೇರೆ ಯಾರ ಹತ್ರನೂ ಜಾಸ್ತಿ ಹೋಗ್ತಾನೆ ಇರಲಿಲ್ಲ. ಅವನಿಗೋಸ್ಕರನೇ ನಾನು ಇರಲಿಲ್ಲ ಹೋಗಿ ಎಲ್ಲರ ಜೊತೆನೂ ಮಿಂಗಲ್ ಆಗಲಿ ಅಂತ ಹೇಳಿ ಕರ್ಕೊಂಡೋಗಿದ್ದೆ. ಫ್ರೆಂಡ್ಸು ಸಿಕ್ಬಿಟ್ಟಿದ್ರು ಜೊತೆಗೆ. ಫುಲ್ಲು ಖುಷಿಯಾಗಿಬಿಟ್ಟಿದೆ. ನನ್ನ ಹತ್ರನೇ ಬರ್ತಾ ಇರಲಿಲ್ಲ. ನಂಗೆ ಅದಂತೂ ಫುಲ್ಲು ಖುಷಿ ಆಗಿಬಿಡ್ತು. ಯಾರ ಹತ್ರನೂ ಮಿಂಗಲ್ ಆಗ್ತಿಲ್ಲ ನೋಡಿ. ಇನ್ನು ಗಣೇಶನ್ನ ಬಿಡಬೇಕಾದ್ರೆ ಅಂತೂ ಚಿಕ್ಕವರಿಂದ ದೊಡ್ಡವ್ರವರೆಗೂ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಾಯಿತು. ಫೈನಲಾಗಿ ಹಾಕ್ಬಿಟ್ಟ. ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.